ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಪಾರ್ಟ್ 3 ಎನ್ವೈರ್ಮೆಂಟ್ ಸೀರೀಸು ಡಿಸ್ಕಸ್ ಮಾಡ್ಕೊಳ್ಳೋಣ. ಈ ವಿಡಿಯೋಲಿ 6 ಲೆವೆಲ್ಸ್ಗಳನ್ನ ನೋಡ್ಕೊಳ್ಳೋಣ ಆರ್ಗನೈಸೇಷನಿಂದು. ಸೊ ಆರ್ಗನೈಸೇಷನ್ ಅಂತ ಹೇಳಿದ ತಕ್ಷಣ ನಮಗೆ 6 ಲೆವೆಲ್ ಇರುತ್ತೆ. ಇಂಡಿವಿಜುವಲ್ ಬರುತ್ತೆ, ಇಂಡಿವಿಜುವಲ್ ಬಂದಮೇಲೆ ನಮಗೆ ಪಾಪ್ಯುಲೇಷನ್ ಆದಮೇಲೆ ಕಮ್ಯುನಿಟಿ ಆದಮೇಲೆ ನಮಗೆ ಈಕೋಸಿಸ್ಟಮ್ ಬರುತ್ತೆ, ಈಕೋಸಿಸ್ಟಮ್ ಆದಮೇಲೆ ಬಯೋಮು, ಅದಾದಮೇಲೆ ಬಯೋಸ್ಫಿಯರ್ ಬರುತ್ತೆ. ಸೊ ಇವೆಲ್ಲ ಏನು 6 ಲೆವೆಲ್ ಇದ್ದಾವೆ ಆರ್ಗನೈಸೇಷನಿಂದು. ಪ್ರತಿಯೊಂದು ಲೆವೆಲಲ್ಲಿ ಏನು ಯಾವ ಥರ ಆರ್ಗನೈಸೇಷನ್ ಅಂತ ಕರಿತೀವಿ, ಎಕ್ಸಾಂಪಲ್ಸು ಅವೆಲ್ಲದೂ ಕೂಡ ಈ ವಿಡಿಯೋಲಿ ನಾವು ನೋಡ್ಕೊಂಡಿರೋಣ. ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸುಮಾರು 86% ಅಷ್ಟು ಸ್ಟೂಡೆಂಟ್ಸು ನೀವು ವೀಡಿಯೋಸು ನೋಡ್ತಾ ಇರ್ತೀರ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾರಲ್ಲ. ಜಸ್ಟ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಅದೇ ಥರ ನೀವು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಲೆಸನ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ಸೀರೀಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಜಸ್ಟ್ ಒಂದು ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಇವತ್ತು ನಾವು ಆರ್ಗನೈಸೇಷನ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಇದು ಆರ್ಗನೈಸೇಷನ್ ಬಂದ್ಬಿಟ್ಟು ಯುನೈಟೆಡ್ ನೇಷನ್ಸು ಆ ಥರದ್ದಲ್ಲ. ಈ ಆರ್ಗನೈಸೇಷನ್ಸಲ್ಲಿ ಬಂದ್ಬಿಟ್ಟು 6 ಲೆವೆಲ್ ಇದ್ದಾವೆ. ಸೊ ಈ ಆರ್ಗನೈಸೇಷನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಕಂಪ್ಲೀಟಾಗಿ ಬೇಸಿಕ್ಸು ಕ್ಲಿಯರ್ ಆಗಿರುತ್ತೆ. ಇದಕ್ಕಿಂತ ಮುಂಚೆ 2 ಪಾರ್ಟು ಮಾಡಿರೋದಿದೆ, ಅದನ್ನು ನೋಡಿಲ್ಲ ಅಂತಂದರೆ ಅದನ್ನು ಕೂಡ ಒಂದ್ಸರಿ ನೋಡ್ಕೊಂಡಿರಿ. ಆರ್ಗನೈಸೇಷನಲ್ಲಿ ಫಸ್ಟ್ ಒಂದು ಬರುವಂಥದ್ದು ನಮಗೆ ಯಾವುದು, ಇಂಡಿವಿಜುವಲ್. ಸೊ ಇಂಡಿವಿಜುವಲ್ ಅಂತ ಹೇಳಿದ ತಕ್ಷಣ ನಮಗೆ ಏನು ಗೊತ್ತಾಗುತ್ತೆ, ಇಂಡಿವಿಜುವಲ್ ಅಂತ ಹೇಳಿದ ತಕ್ಷಣ ನಮಗೆ ಒಂದೇ ಸ್ಪೀಷೀಸ್ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಸ್ಪೀಷೀಸು ತುಂಬ ಜಾಸ್ತಿ ಇರುತ್ತಲ್ಲ, ಅದೇ ಥರ ಒಂದೇ ಸ್ಪೀಷೀಸು ಅಥವಾ ಒಂದು ಆರ್ಗ್ಯಾನಿಸಮ್ಮು, ಬರೀ ಒಂದೇ ಒಂದು ಆರ್ಗ್ಯಾನಿಸಮ್ ಇರುತ್ತೆ ಲಿವಿಂಗ್ ಬೀಯಿಂಗಲ್ಲಿ. ಅದಕ್ಕೆ ಅದರದ್ದೇ ಆದ ಎಬಿಲಿಟಿ ಇರುತ್ತೆ ಫಂಕ್ಷನ್ ಮಾಡ್ಕೊಳ್ಳೋದಕ್ಕೆ. ಆರ್ಗ್ಯಾನಿಸಮ್ ಇರುತ್ತೆ, ಅದು ಇಂಡಿಪೆಂಡೆಂಟ್ ಆಗಿರುತ್ತೆ. ಈಗ ಅದಕ್ಕೆ ಎಕ್ಸಾಂಪಲ್ ನೋಡಬೇಕು ಅಂತಂದರೆ, ಈಗ ಒಂದೇ ಒಂದು ನಾವು ಪ್ಲ್ಯಾಂಟ್ ನೋಡ್ಕೋಬೋದು, ಇಲ್ಲ ಅಂತಂದರೆ ಒಂದೇ ಒಂದು ಆ್ಯನಿಮಲು ಯಾವುದೇ ಒಂದು ನೋಡ್ಕೊಂಡಿರ್ಬೋದು. ಸೊ ಈ ಥರದ್ದು, ಇಲ್ಲ ಅಂತಂದರೆ ಬ್ಯಾಕ್ಟೀರಿಯಾ, ಫಂಗೈ, ಈ ಥರ ಯಾವುದ್ರ ಒಂದು ನೋಡ್ಕೊಂಡಿರ್ಬೋದು. ಅಂತಂದರೆ ಇಂಡಿವಿಜುವಲ್ ಅಂತಂದರೆ ಒಂದೇ ಒಂದು ಸ್ಪೀಷೀಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಇಂಡಿವಿಜುವಲ್ ಆದಮೇಲೆ ಏನು ಬರುತ್ತೆ, ಇಂಡಿವಿಜುವಲ್ ಆದಮೇಲೆ ನಮಗೆ ಪಾಪ್ಯುಲೇಷನ್ ಬರುತ್ತೆ. ಒಂದಕ್ಕೆ ಒಂದು ಲಿಂಕ್ ಆಗಿರುತ್ತೆ ಇದು. ಸೊ ಈಗ ಫಸ್ಟ್ ಒಂದು ಇಂಡಿವಿಜುವಲ್ ನೋಡಿದ್ವಿ. ಇಂಡಿವಿಜುವಲ್ ಅಂತಂದರೆ ಒಂದೇ ಸ್ಪೀಸೀಸು ಅಥವಾ ಒಂದೇ ಒಂದು ಆರ್ಗ್ಯಾನಿಸಮು. ಸೊ ಈ ಥರ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಇದ್ದರೆ ಗ್ರೂಪ್ ಆಫ್ ಆರ್ಗ್ಯಾನಿಸಮ್. ಸೊ ಒಂದೇ ಇತ್ತು ಮುಂಚೆ, ಬಟ್ ಅದರದ್ದು ಗ್ರೂಪು ಏನಾದರೂ ಇದ್ದರೆ ಅದು ಸೇಮ್ ಸ್ಪೀಷೀಸಿಂದಾಗಿರಬೇಕು. ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಆಫ್ ಸೇಮ್ ಸ್ಪೀಸೀಸು, ಅದನ್ನು ನಾವು ಪಾಪ್ಯುಲೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕೆ ಅಂತಂದರೆ ಈಗ ಇದರಲ್ಲಿ ನಾವು ನೋಡ್ಕೊಂಡಿರ್ಬೋದು, ಈ ಎಕ್ಸಾಂಪಲು ಮನುಷ್ಯರು ಒಂದು ಕಡೆ ಉಳ್ಕೊಂಡ್ಬಿಟ್ಟಿದ್ರೆ ಅದನ್ನು ಮನುಷ್ಯರ ಪಾಪ್ಯುಲೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಾಂತಂದರೆ ಒಬ್ಬರೇ ಏನಾದ್ರು ಇದ್ದರೆ ಅವ್ರನ್ನ ಇಂಡಿವಿಜುವಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದಕ್ಕೆ ಯಾವ ಕ್ರೈಟೀರಿಯಾ ಇದು ಗ್ರೂಪ್ ಆಫ್ ಆರ್ಗನಿಸಮ್ ಸೇಮ್ ಸ್ಪೀಸೀಸ್ ಏನು ಅಂತಂದರೆ, ಇದರಲ್ಲಿ ಕ್ರೈಟೀರಿಯಾ ಏನು ಅಂತಂದರೆ, ದೇ ಶುಡ್ ಬಿ ಏಬಲ್ ಟು ರೀಪ್ರೊಡ್ಯೂಸ್ ವಿತ್ ಈಚ್ ಅದರ್. ಒಬ್ಬರ ಜೊತೆ ಒಬ್ರಿಗೆ ರೀಪ್ರೊಡ್ಯೂಸ್ ಮಾಡೋವಂಥ ಕೆಪಾಸಿಟಿ ಇರಬೇಕು, ಅವ್ರ ಜೊತೆ ಅಷ್ಟೇ ರೀಪ್ರೊಡ್ಯೂಸ್ ಮಾಡ್ತಾ ಇರಬೇಕು. ಆವಾಗ ಅದನ್ನು ನಾವು ಪಾಪ್ಯುಲೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವಾಗ ಹ್ಯೂಮನ್ಸು ಇದೊಂದು ಪಾಪ್ಯುಲೇಷನು. ಈಗ ಎಕ್ಸಾಂಪಲು ನಾವು ನೆಕ್ಸ್ಟು ಬೇರೆ ಪ್ಲ್ಯಾಂಟ್ಸ್ ತೊಗೋಬೋದು, ಅದರದ್ದು ಒಂದು ಪಾಪ್ಯುಲೇಷನು. ಈಗ ನೆಕ್ಸ್ಟು ಆ್ಯನಿಮಲ್ಸಲ್ಲಿ ಬೇರೆ ಆ್ಯನಿಮಲ್ಸು, ಡಾಗ್ಸ್ಗಳು ತೊಗೋಬೋದು, ಕ್ಯಾಟ್ಸ್ ತೊಗೋಬೋದು, ಈ ಥರ ಬೇರೆ ಪಾಪ್ಯುಲೇಷನು. ಸೊ ಒಂದೇ ಒಂದು ಡಾಗ್ ಇದ್ದರೆ ಅದನ್ನು ಇಂಡಿವಿಜುವಲ್ ಸ್ಪೀಷೀಸ್ ಅಂತ ಹೇಳ್ಬಿಟ್ಟು ಕರಿಬೋದು. ಬಟ್ ಅದೇ ಗ್ರೂಪ್ ಆಫ್ ಡಾಗ್ಸ್ ಅಂತ ಇದ್ದರೆ ಅದನ್ನು ಆ ಡಾಗ್ಸ್ಗಳದ್ದು ಪಾಪ್ಯುಲೇಷನ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಇಂಡಿವಿಜುವಲ್ದೇ ಜಾಸ್ತಿ ಎಕ್ಸ್ಟೆನ್ಷನಿಗೆ ನಾವು ಪಾಪ್ಯುಲೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಏನಾಗುತ್ತೆ, ಕಮ್ಯುನಿಟಿ ಅಂದರೆ ಏನು ಅಂತ. ಸೊ ಕಮ್ಯುನಿಟಿ ಅಂತಂದರೆ ಏನು, ಇದೇ ಥರ ತುಂಬ ಪಾಪ್ಯುಲೇಷನ್ ಇದ್ದರೆ ಅದನ್ನು ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಕಮ್ಯುನಿಟಿ ಅಂತಂದರೆ ಏನು, ಮೆನಿ ಪಾಪ್ಯುಲೇಷನ್, ಗೊತ್ತಾಯ್ತಲ್ವಾ. ಸೊ ಮೆನಿ ಪಾಪ್ಯುಲೇಷನ್ಗೆ ನಾವೇನಂತ ಕರಿತೀವಿ, ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ತುಂಬ ಪಾಪ್ಯುಲೇಷನ್ ಇದ್ದರೆ ಅದನ್ನು ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಕಮ್ಯುನಿಟಿಗೆ ಹೆಸರು ಯಾವ ಥರ ಇರುತ್ತೆ ಅಂತಂದರೆ, ಅದು ಆ ಕಮ್ಯುನಿಟಿಯಲ್ಲಿ ಯಾವುದು ಡಾಮಿನೆಂಟ್ ಆಗಿರುತ್ತೆ ಅದಕ್ಕೆ ಅದರ ಹೆಸರಿರುತ್ತೆ. ಎಕ್ಸಾಂಪಲ್ಲು ಗ್ರಾಸ್ಲ್ಯಾಂಡ್ ಕಮ್ಯುನಿಟಿ ಈ ಥರ ಇರುತ್ತೆ. ಕಮ್ಯುನಿಟಿಯಲ್ಲೂ ಕೂಡ ನಮಗೆ 2 ಟೈಪ್ಸ್ ಇದ್ದಾವೆ. ಸೊ 2 ಟೈಪ್ಸ್ ಇದ್ದಾವೆ ಕಮ್ಯುನಿಟಿಯಲ್ಲಿ. ಒಂದು ನಿಮಿಷ. ಸೊ 2 ಟೈಪ್ಸ್ ಇದ್ದಾವೆ. ಅದರಲ್ಲಿ ಯಾವ್ದು ಅಂತಂದರೆ, ಫಸ್ಟ್ ಒಂದು ಬಂದ್ಬಿಟ್ಟು ಮೇಜರ್ ಕಮ್ಯುನಿಟೀಸ್ ಅಂತಂದರೆ, ಮೇಜರ್ ಕಮ್ಯುನಿಟೀಸ್ ಯಾವುದಕ್ಕೆ ಕರಿತೀವಿ ಅಂತಂದರೆ, ಇದು ಬರೀ ಸನ್ನಿನ ಎನರ್ಜಿ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ. ಮೇಜರ್ ಕಮ್ಯುನಿಟಿ ಬಂದ್ಬಿಟ್ಟು ಬರೀ ಸನ್ನಿನ ಎನರ್ಜಿ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ. ಅದ್ರ ಪಕ್ಕದಲ್ಲಿ ಯಾರಿದ್ದಾರೆ, ಅದ್ರ ಪಕ್ಕದಲ್ಲಿ ಯಾವ ಕಮ್ಯುನಿಟಿ ಇದೆ, ಅದಕ್ಕೆ ತಲೆನೋವೇ ಇರಲ್ಲ. ಬರೀ ಸನ್ನಿನ ಎನರ್ಜಿ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ. ಬೇರೆ ಇನ್ಪುಟ್ಸ್ ಔಟ್ಪುಟ್ಸ್ ಮೇಲೆ ಅದೇನು ಡಿಪೆಂಡೆಂಟೇ ಆಗಿರಲ್ಲ.
ಈಗ ಇದಕ್ಕೆ ನಾವು ಎಕ್ಸಾಂಪಲ್ ನೋಡಬೇಕು ಅಂತಂದರೆ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್. ಈಗ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟು ಇದೊಂದು ಕಂಪ್ಲೀಟ್ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ನಾವು ತೊಗೊಂಡ್ರೆ, ಈ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟಲ್ಲಿ ಬರೀ ಸನ್ಲೈಟ್ ಮೇಲಷ್ಟೇ ಡಿಪೆಂಡ್ ಆಗಿರುತ್ತೆ. ಅದರಿಂದನೇ ಸನ್ಲೈಟಿಂದನೇ ನಮಗೆ ಜಾಸ್ತಿ ಮಳೆ ಬೀಳುತ್ತೆ, ಅದರಿಂದನೇ ಜಾಸ್ತಿ ಗ್ರೀನ್ ಆಗಿರುತ್ತೆ. ಅಲ್ಲಿ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟು ಅದು ಬಂದ್ಬಿಟ್ಟು ಮೇಜರ್ ಕಮ್ಯುನಿಟಿ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಮೈನರ್ ಕಮ್ಯುನಿಟೀಸ್ ಇರುತ್ತೆ. ಸೆಕೆಂಡ್ ಒನ್ ಯಾವುದು ಅಂತಂದರೆ ಮೈನರ್ ಕಮ್ಯುನಿಟೀಸು. ಸೊ ಈ ಮೈನರ್ ಕಮ್ಯುನಿಟೀಸಲ್ಲಿ ಮೇಜರ್ ಇದು ಆಪೋಸಿಟ್ ಆಗಿರುತ್ತೆ. ಅಂತಂದರೆ ಡಿಪೆಂಡ್ ಆಗುತ್ತೆ, ಇದು ಡಿಪೆಂಡೆಂಟ್ ಆನ್ ಅದರ್ ಕಮ್ಯುನಿಟೀಸ್. ಸೊ ಅದರಲ್ಲಿ ನೇಬರಿಂಗ್ ಕಮ್ಯುನಿಟೀಸ್, ಅದರ ಪಕ್ಕದಲ್ಲಿರುವಂಥ ಕಮ್ಯುನಿಟಿಗೆ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಇವುಗಳನ್ನ ಸೊಸೈಟೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಇದಕ್ಕೆ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ, ಇಲ್ಲಿ ಈ ಥರ ಸಗಣಿ ಇದೆ, ಸಗಣಿ ಮೇಲೆ ಹಿಂಗೆ ನಮಗೆ ಲೈಕನ್ಸ್ ಕೂತಿರ್ತವೆ. ಸೊ ಅವೇನಾಗುತ್ತೆ ಅಂತಂದರೆ ಒಂದು ಕಮ್ಯುನಿಟಿ ಇನ್ನೊಂದು ಕಮ್ಯುನಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಇದಕ್ಕೆ ನಾವು ಮೈನರ್ ಕಮ್ಯುನಿಟೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಲ್ಲಿವರೆಗೂ 3 ಆರ್ಗನೈಸೇಷನ್ಸ್ ನಮ್ಗೆ ಏನೇನು ಗೊತ್ತಾಗಿರೋಂಥದ್ದು ಅಂತಂದರೆ, ಇಂಡಿವಿಜುವಲ್ ಅಂತಂದರೆ ಏನು ಅಂತ ಗೊತ್ತಾಗಿದೆ. ಇಂಡಿವಿಜುವಲ್ ಅಂತಂದರೆ ಒಂದೇ ಸ್ಪೀಸೀಸ್ ಇರುತ್ತೆ. ಪಾಪ್ಯುಲೇಷನ್ ಅಂತಂದರೆ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅಥವಾ ಗ್ರೂಪ್ ಆಫ್ ಆರ್ಗನಿಸಮ್ಸ್ ಇರ್ತವೆ, ಅದಕ್ಕೆ ರಿಪ್ರೊಡ್ಯೂಸ್ ಮಾಡ್ತಾ ಇರಬೇಕು ಒಂದರ ಜೊತೆ ಒಂದು, ಅವಾಗಲೇ ಅದನ್ನು ಪಾಪ್ಯುಲೇಷನ್ ಅಂತ ಕರೆಯೋದು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಕಮ್ಯುನಿಟಿ ಅಂತಂದರೆ ತುಂಬ ಜಾಸ್ತಿ ಪಾಪ್ಯುಲೇಷನ್ ಇದ್ದರೆ ಅದನ್ನು ಒಂದು ಕಮ್ಯುನಿಟಿ ಅಂತ ಕರಿತೀವಿ. ಅದರಲ್ಲಿ ಮೇಜರ್ ಕಮ್ಯುನಿಟಿ ಬೇರೆದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಸೊ ನಾನ್ ಡಿಪೆಂಡೆಂಟ್ ಅಥವಾ ಇಂಡಿಪೆಂಡೆಂಟ್ ಅಂತ ಹೇಳ್ಬಿಟ್ಟು ಕರಿತೀನಿ ಇದನ್ನು. ಸುಮ್ಮನೆ ನಾನ್ ಡಿಪೆಂಡೆಂಟ್ ಅಂತ ಹೇಳಿ ಕಾಂಪ್ಲೆಕ್ಸ್ ಆಗುತ್ತೆ ಸುಮ್ಮನೆ. ಸೊ ಇದು ಇಂಡಿಪೆಂಡೆಂಟ್ ಇರುತ್ತೆ. ಸೊ ಇದು ಇಂಡಿಪೆಂಡೆಂಟ್ ಆಗಿರುತ್ತೆ ಬೇರೆ ಕಮ್ಯುನಿಟೀಸ್ ಮೇಲೆ. ಅದೇ ಡಿಪೆಂಡೆಂಟ್ ಆಗಿದ್ದರೆ ಅಕಸ್ಮಾತ್ ಬೇರೆ ಕಮ್ಯುನಿಟೀಸ್ ಮೇಲೆ, ಅದನ್ನು ನಾವು ಮೈನರ್ ಕಮ್ಯುನಿಟೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇವಾಗ ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಈ ಕಮ್ಯುನಿಟಿಗಳ ಕಲೆಕ್ಷನ್ಗೆ ನಾವು ಈಕೋಸಿಸ್ಟಮ್ ಅಂತ ಕರಿತೀವಿ. ಸೊ ಈಕೋಸಿಸ್ಟಮ್ ಅಂತಂದರೆ ಏನಾಗುತ್ತೆ, ಮೆನಿ ಕಮ್ಯುನಿಟೀಸ್. ಸೊ ಮೆನಿ ಕಮ್ಯುನಿಟೀಸಿಗೆ ನಾವು ತುಂಬ ಕಮ್ಯುನಿಟಿ ಸೇರಿಕೊಂಡ್ರೆ ಅವನ್ನು ನಾವು ಈಕೋಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಿಮಗೆ ಆರ್ಗನೈಸೇಷನ್ ಯಾವ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇರುತ್ತೆ. ಸೊ ಈಕೋಸಿಸ್ಟಮ್ ಅಂತಂದರೆ ಏನಾಗಿರುತ್ತೆ, ಇದು ಬಂದ್ಬಿಟ್ಟು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಬಯೋಸ್ಫಿಯರ್. ಬಯೋಸ್ಫಿಯರ್ ಅಂತಂದ್ರೇನು ನಾವು ಮುಂಚೆನೇ ನೋಡ್ಕೊಂಡಿದ್ದೀವಿ. ಇವಾಗ ನಮ್ಮದು ಕಂಪ್ಲೀಟ್ ಎನ್ವೈರ್ಮೆಂಟಲ್ಲಿ 3 ಪಾರ್ಟ್ಸ್ ನಾವು ನೋಡ್ಕೋಬೇಕು ಅಂತಂದರೆ, ಅಟ್ಮಾಸ್ಫಿಯರು ಏರು, ಹೈಡ್ರೋಸ್ಫಿಯರು ವಾಟರು, ಲಿಥೋಸ್ಫಿಯರು ಲ್ಯಾಂಡು. ಸೊ ಎಲ್ಲದು ಸೇರಿಕೊಂಡ್ರೆ ನಮಗೆ ಬಯೋಸ್ಫಿಯರ್ ಆಗುತ್ತೆ. ಇನ್ನೊಂದು ನಾವು ಕ್ರಯೋಸ್ಫಿಯರ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ವಿ. ಸೊ ಕ್ರಯೋಸ್ಫಿಯರ್ ಅಂತಂದರೆ ಏನು ಅಂತ ನೋಡ್ಕೊಂಡಿದ್ವಿ. ನಿಮಗೆ ನೆನಪಿಲ್ಲ ಅಂತಂದರೆ ಪ್ರೀವಿಯಸ್ ಲೆಸನ್ ನೋಡ್ಕೊಂಡಿರಿ, ನಿಮಗೆ ಕ್ರಯೋಸ್ಫಿಯರ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಆರ್ಗನೈಸೇಷನಲ್ಲಿ ನೆಕ್ಸ್ಟ್ ಲೆವೆಲ್ ಬಂದ್ಬಿಟ್ಟು ಬಯೋಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಬಯೋಮ್ ಅಂತಂದರೆ ಏನು, ಈ ಬಯೋಸ್ಫಿಯರ್ ನಾವು ನೋಡ್ಕೊಂಡಿದ್ದೀವಲ್ಲ, ಬಯೋಸ್ಫಿಯರು ಇದೇ ಲಾಸ್ಟ್ ಬರುವಂಥದ್ದು ನಮಗೆ. ಈ ಬಯೋಸ್ಫಿಯರ್ ನಾವೇನು ನೋಡ್ಕೊಂಡಿದ್ದೀವಿ, ಸೊ ಬಯೋಸ್ಫಿಯರ್ ಅಂತಂದರೆ ಏರು, ವಾಟರು ಮತ್ತು ನಮಗೆ ಏರು, ವಾಟರು ಮತ್ತು ಲ್ಯಾಂಡು ಎಲ್ಲದು ಸೇರಿ ನಾವು ಬಯೋಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಬಯೋಸ್ಫಿಯರಲ್ಲಿ ಬರೀ ಟೆರೆಸ್ಟ್ರಿಯಲ್ ಪಾರ್ಟ್. ಈಗ ಟೆರೆಸ್ಟ್ರಿಯಲ್ ಅಂತಂದರೆ ಏನಾಗುತ್ತೆ, ಬರೀ ಟೆರೆಸ್ಟ್ರಿಯಲ್ ಪಾರ್ಟ್ ಆಫ್ ಬಯೋಸ್ಫಿಯರ್. ಇವಾಗ ನಾವು ಟೆರೆಸ್ಟ್ರಿಯಲ್ ಪಾರ್ಟ್ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು ಅಂತಂದರೆ ಅದು ನಮಗೆ ಲಿಥೋಸ್ಫಿಯರ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ. ಸೊ ಲಿಥೋಸ್ಫಿಯರ್ ಅಂತಂದ್ರೇ ನಮಗೆ ಲ್ಯಾಂಡ್ ಇರುವಂಥದ್ದು. ಬಟ್ ಲಿಥೋಸ್ಫಿಯರು ನಾವಿಲ್ಲಿ ಇಮೇಜಲ್ಲಿ ನೋಡ್ಕೋಬೇಕು ಅಂತಂದರೆ, ಲಿಥೋಸ್ಫಿಯರು ಕಂಪ್ಲೀಟಾಗಿ ಇಷ್ಟು ರೀಜನು ಎಲ್ಲಿ ಲ್ಯಾಂಡ್ ಇದೆ ಅಲ್ಲಿ ಎಲ್ಲದು ಕೂಡ ಲಿಥೋಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬಟ್ ಬಯೋಮ್ ಅಂತಂದರೆ ಏನಾಗುತ್ತೆ, ಇದರಲ್ಲೇ ಬೇರೆ ಬೇರೆ ಪಾರ್ಟ್ಸಿಗೆ ನಾವು ಬಯೋಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಯಾವ ಥರ ಇದು ಲಿಥೋಸ್ಫಿಯರ್ ಅಂದ್ರೂ ಸೇಮು, ಬಯೋಮ್ ಅಂದ್ರೂ ಸೇಮು, ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವೇನಾದ್ರು ಅನ್ಕೊತಾ ಇದ್ದರೆ, ಕ್ಲೈಮೇಟ್ ಕಂಡೀಷನ್ ಸ್ಪೇಸಸ್ ಮೇಲೆ ನಾವು ಬಯೋಮಿನ ಬೌಂಡರಿ ಡಿಸೈಡ್ ಮಾಡ್ಕೊಂಡಿರ್ತೀವಿ. ಈಗ ಇದಕ್ಕೆ ಎಕ್ಸಾಂಪಲ್ ನಾವು ತೊಗೋಬೇಕು ಅಂತಂದರೆ, ಇವಾಗ ಇಲ್ಲಿ ಇಷ್ಟು ಇಂಡಿಯಾ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇಡೀ ಇಂಡಿಯಾದಲ್ಲಿ ಕ್ಲೈಮೇಟಿಕ್ ಕಂಡೀಷನ್ ಸೇಮ್ ಆಗಿರುತ್ತಾ, ಇಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಇರುತ್ತೆ. ಈಗ ಕರ್ನಾಟಕದಲ್ಲೇ ಬೇರೆ ಥರ ಕ್ಲೈಮೇಟ್ ಇರುತ್ತೆ, ಅದರಲ್ಲಿ ನಾವು ತಮಿಳ್ನಾಡಲ್ಲೇ ಬೇರೆ ಥರ ಕ್ಲೈಮೇಟ್ ಇರುತ್ತೆ. ನಾರ್ತ್ ಈಸ್ಟಲ್ಲಿ ನೋಡ್ಕೋಬೇಕು ಅಂತಂದರೆ ಅಲ್ಲೇ ಬೇರೆ ಥರ ಕ್ಲೈಮೇಟ್ ಇರುತ್ತೆ. ಅದಾದಮೇಲೆ ಡೆಲ್ಲಿ ರೀಜನಲ್ಲಿ ನೋಡಬೇಕು ಅಂತಂದರೆ ಅಲ್ಲೂ ಕೂಡ ನಮಗೆ ಬೇರೆ ಬೇರೆ ಥರ ಕ್ಲೈಮೇಟ್ ಇರುತ್ತೆ. ಸೊ 2 ಬಯೋಮ ಮಧ್ಯದಲ್ಲಿ ನಾವು ಡಿಫ್ರೆನ್ಸ್ ನೋಡ್ಕೋಬೇಕು ಅಂತಂದರೆ, ಎಲ್ಲೆಲ್ಲಿ ಕ್ಲೈಮೇಟು ಡಿಟರ್ಮೈನ್ ಮಾಡ್ತಾ ಇರುತ್ತೆ, ಎಲ್ಲೆಲ್ಲಿ ಕ್ಲೈಮೇಟು ಎಂಡ್ ಆಗ್ತಾ ಇರುತ್ತೆ, ಬೇರೆ ಬೇರೆ ಥರ ಕ್ಲೈಮೇಟ್ ಸ್ಟಾರ್ಟ್ ಆಗ್ತಾ ಇರುತ್ತೆ, ಅವನ್ನು ನಾವೇನಂತ ಕರಿಬೋದು, ಅವನ್ನು ಬೇರೆ ಬೇರೆ ಬಯೋಮ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ಸೊ ಇಲ್ಲಿವರೆಗೂ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬಯೋಮ್ ಅಂತಂದರೆ ಲ್ಯಾಂಡ್ ಇರೋಂಥ ಪಾರ್ಟೇ, ಬಟ್ ಕ್ಲೈಮೇಟ್ ಯಾವ ಥರ ಬೇರೆ ಬೇರೆ ಆಗ್ತಾ ಇರುತ್ತೆ,
ಕ್ಲೈಮೇಟ್ ಯಾವ ಥರ ಚೇಂಜ್ ಆಗ್ತಾ ಇರುತ್ತೆ ಅದರ ಥರ ನಮಗೆ ಬಯೋಮು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಕ್ಲೈಮೇಟ್ ಅಂತ ಹೇಳಿದ ತಕ್ಷಣ ನಮ್ಗೆ ಏನು ಗೊತ್ತಾಗಬೇಕು, ಕ್ಲೈಮೇಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಕ್ಲೈಮೇಟ್ ಬಂದ್ಬಿಟ್ಟು ನಮಗೆ ಟೆಂಪರೇಚರ್ ಮತ್ತು ಪ್ರೆಸಿಪಿಟೇಷನ್ ಅಂತಂದರೆ ಏನಿಲ್ಲ, ಮಳೆಗೆ ಪ್ರೆಸಿಪಿಟೇಷನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇದರಲ್ಲಿ ಇನ್ನೊಂದು ಪಾರ್ಟ್ ಇದೆ, ಅದು ಬಂದ್ಬಿಟ್ಟು ಅಕ್ವಾಟಿಕ್ ಝೋನ್ ಅಂತ. ಸೊ ಇದು ಬಂದ್ಬಿಟ್ಟು ನಮಗೆ ಈ ಪಾರ್ಟಲ್ಲಿ ಸೇರಲ್ಲ, ಇದು ಆ್ಯಕ್ಚುಲಿ ಆರ್ಗನೈಸೇಷನ್ ಲೆವೆಲಲ್ಲಿ ಸೇರಲ್ಲ. ಇದರಲ್ಲಿ ಆಕ್ವಾಟಿಕ್ ಝೋನ್ ಅಂತಂದರೆ ಏನಾಗುತ್ತೆ? ಆಕ್ವಾಟಿಕ್ ಝೋನ್ ಅಂತಂದರೆ ನಮಗೆ ಎಲ್ಲೆಲ್ಲಿ ನೀರು ಇದೆಯಲ್ಲ, ಎಲ್ಲೆಲ್ಲಿ ನೀರಿನ ರೀಜನ್ ಇದೆ ಅವನ್ನು ನಾವು ಆಕ್ವಾಟಿಕ್ ಝೋನ್ ಅಂತ ಹೇಳ್ಬಿಟ್ಟು ಕರಿಬೋದು. ಈಗ ಆಕ್ವಾಟಿಕ್ ಝೋನಲ್ಲೂ ಕೂಡ ಬೇರೆ ಬೇರೆ ಪಾರ್ಟ್ಸ್ ಇರುತ್ತಲ್ವ. ಸೊ ಇವಾಗ ನಾವು ಬಯೋಮು ಅಥವಾ ಲ್ಯಾಂಡ್ ರೀಜನಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಯಾವ ಥರ ಡಿಟರ್ಮಿನ್ ಮಾಡ್ಕೊಂಡ್ವಿ ಕ್ಲೈಮೇಟ್ ಮೇಲೆ. ಬಟ್ ಅದೇ ನೀರಲ್ಲಿ ಯಾವ ಥರ ಡಿಟರ್ಮಿನ್ ಮಾಡ್ಕೊತೀವಿ ಅಂತಂದರೆ ಸಲಿನಿಟಿ ಯಾವ ಥರ ಬೇರೆ ಇರುತ್ತೆ, ಆ ಥರ ಬೇರೆ ಕ್ಲೈಮೇಟು. ಸೊ ಈಗ ಸಲಿನಿಟಿ ಬೇರೆ ಆದರೆ ಬೇರೆ ಕ್ಲೈಮೇಟು, ಅಂದರೆ ಉಪ್ಪಿನ ಲೆವೆಲು ಅಕಸ್ಮಾತ್ ಏನಾದರೂ ಬೇರೆ ಇದ್ದರೆ ಅಲ್ಲಿ ಬೇರೆ ಕ್ಲೈಮೇಟು. ಸೊ ಫಸ್ಟ್ ಒನ್ ಏನು ನಮಗೆ ಸಲಿನಿಟಿ, ಒಂದು ರೀಜನಲ್ಲಿ ಒಂದು ಥರ ಸಲಿನಿಟಿ ಅಂತಂದರೆ ಉಪ್ಪಿನ ಅಂಶ ಎಷ್ಟಿದೆ ಅಂತ, ಸೊ ಸಾಲ್ಟ್ ಕಂಟೆಂಟು. ನೆಕ್ಸ್ಟ್ ಬಂದ್ಬಿಟ್ಟು ಡಿಸಾಲ್ವ್ಡ್ ನ್ಯೂಟ್ರಿಯೆಂಟ್, ಆ ನೀರಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ಸು ಡಿಸಾಲ್ವ್ ಆಗಿದ್ದಾವೆ. ಎಲ್ಲ ಕಡೆನೂ ಕೂಡ ಸೇಮ್ ಆಗಿರಲ್ಲ, ಎಲ್ಲ ಕಡೆನೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಅದು ಕೂಡ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ವಾಟರಿಂದು ಟೆಂಪ್ರೇಚರ್ ಯಾವ ಥರ ಇರುತ್ತೆ ಅಂತ. ಇದಕ್ಕೆ ನಾವು ಎಕ್ಸಾಂಪಲ್ ತೊಗೋಬೇಕು ಅಂತಂದರೆ ಇಲ್ಲಿ ಇಷ್ಟು ಸಮುದ್ರ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇದು ಇಷ್ಟು ನಮಗೆ ಸೂರ್ಯ ಇದೆ. ಸೊ ಇದು ಕಂಪ್ಲೀಟಾಗಿ ನಮಗೆ ರೌಂಡ್ ಇರುವಂಥದ್ದು, ಬಟ್ ಇದನ್ನು ಎಕ್ಸಾಂಪಲ್ಗೆ ಹಾಕಿದ್ದೀನಿ. ಸೊ ಇಷ್ಟು ಲೆವೆಲಲ್ಲಿ ನಮಗೆ ಸನ್ಲೈಟ್ ಬೀಳ್ತಾ ಇದೆ ಅಂದ್ಕೊಳ್ಳೋಣ ಎಕ್ಸಾಂಪಲು. ಸೊ ಇಲ್ಲಿ ಇರುವಂಥ ನೀರಿನ ಟೆಂಪ್ರೇಚರು ಇದಕ್ಕಿಂತ ಅಟ್ಲೀಸ್ಟ್ ಜಾಸ್ತಿ ಇರುತ್ತಲ್ವ. ಸೊ ಇದು ಕಂಪ್ಲೀಟಾಗಿ ಅರ್ತು ನಮಗೆ ರೌಂಡ್ ಆಗಿರುವಂಥ ಟೈಮಲ್ಲಿ, ಅದು ಸ್ಪಿಯರ್ ಇರುವಂಥ ಟೈಮಲ್ಲಿ ನಮಗೆ ಕರೆಕ್ಟಾಗಿ ಅದು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ನೀರಿನ ಟೆಂಪ್ರೇಚರು ಡಿಫರ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ಪೋಲ್ ಕಡೆ ನಾವು ನೋಡ್ಕೋಬೇಕು, ನಾರ್ತ್ ಪೋಲು ಸೌತ್ ಪೋಲು, ಅಲ್ಲೆಲ್ಲ ನಮಗೆ ನೀರಿನ ಟೆಂಪ್ರೇಚರ್ ತುಂಬ ಕಮ್ಮಿ ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ಆ ಝೋನು ಆಕ್ವಾಟಿಕ್ ಝೋನು ನಮಗೆ ಬೇರೆ ಆಗ್ತಾ ಇರುತ್ತೆ. ನೆಕ್ಸ್ಟು ಸನ್ಲೈಟು ಎಷ್ಟು ಒಳಗಡೆ ಹೋಗುತ್ತೆ, ನೀರಿನ ಒಳಗಡೆ ಎಷ್ಟು ಸನ್ಲೈಟ್ ಪೆನಿಟ್ರೇಟ್ ಆಗುತ್ತೆ ಅದಕ್ಕೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಆಕ್ವಾಟಿಕ್ ಝೋನ್ಸು. ಅದಾದಮೇಲೆ ಲಾಸ್ಟು ನಾವು ನೋಡ್ಕೊಳ್ಳೋಣ ಬಯೋಸ್ಫಿಯರ್ ಅಂತ. ಸೊ ಇದನ್ನು ಆ್ಯಕ್ಚುಲಿ ಮುಂಚೆ ಬರೆದಿದ್ದೆ, ಬಟ್ ಏನೋ ಅದು ಆಡಿಯೋ ರೆಕಾರ್ಡ್ ಆಗಿರಲಿಲ್ಲ, ಸೊ ಅದಕ್ಕೆ ಇನ್ನೊಂದ್ಸರಿ ಮಾಡ್ತಾಯಿದ್ದೀನಿ ಇದನ್ನು. ಬಯೋಸ್ಫಿಯರ್ ಅಂತಂದರೆ ಒಂದೇ ಒಂದು ಲೈನ್ ಏನು ನೆನ್ಪಿಟ್ಕೊಂಡಿರಬೇಕು, ಎಲ್ಲಿ ಲೈಫ್ ಇರುತ್ತೆ ಅದನ್ನು ನಾವು ಬಯೋಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ, ಕರೆಕ್ಟ್ ಅಲ್ವಾ. ಸೊ ಈಗ ನಾವು ಬಯೋಸ್ಫಿಯರ್ ಅಂತ ನಾವು ಮುಂಚೆಯಿಂದನೇ ನೋಡಿದ್ದೀವಲ್ಲ, ಅದರಲ್ಲಿ ಏನೇನು ಬರುತ್ತೆ ಬಯೋಸ್ಫಿಯರ್ ಅಂತ ನಾವು ನೋಡಿರೋದ್ರಲ್ಲಿ ಇಲ್ಲಿ ಕಂಪ್ಲೀಟಾಗಿ ಅರ್ತ್ ಮೇಲ್ಗಡೆ ಒಂದು ಚಿಕ್ಕ ಲೇಯರು ನಾವೇನಾದ್ರು ತೊಗೊಂಡ್ರೆ ರೌಂಡಾಗಿ ಅದ್ರ ಒಳಗಡೆ ಬರೋದು ಎಲ್ಲದು ಕೂಡ ಬಯೋಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸರಿ, ಅರ್ತ್ ಹೊರಗಡೆ ನಾವು ಚಿಕ್ಕದಾಗಿ ಒಂದು ರೌಂಡ್ ಸರ್ಕಲ್ ಹೊಡೆದ್ರೆ ಅದ್ರ ಒಳಗಡೆ ಏನೇನಿರುತ್ತೆ ನಮಗೆ ಏರ್ ಬರುತ್ತೆ, ಕರೆಕ್ಟ್ ಅಲ್ವಾ. ಸೊ ಏರ್ ಬರುತ್ತೆ, ಏರ್ ಇರೋ ಕಡೆ ಎಲ್ಲ ನಾವೇನಂತ ಕರಿಬೋದು, ಏರ್ ಇರೋ ಕಡೆ ಎಲ್ಲ ನಾವು ಅದನ್ನು ಅಟ್ಮಾಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಇದು ಶಿಫ್ಟ್ ಆಗ್ತಾಯಿದೆ ಸ್ವಲ್ಪ. ಸೊ ಏರ್ ಇರೋ ಕಡೆ ಎಲ್ಲ ನಾವೇನಂತ ಕರಿಬೋದು, ಏರ್ ಇರೋ ಕಡೆ ಎಲ್ಲ ನಾವು ಅಟ್ಮಾಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿಬೋದು. ಅದಾದಮೇಲೆ ಲ್ಯಾಂಡ್ ಇರೋ ಕಡೆ ನಾವೆಲ್ಲ ಲಿಥೋಸ್ಫಿಯರ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ನೀರಿರೋ ಕಡೆ ಎಲ್ಲ ನಾವು ಹೈಡ್ರೋಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿಬೋದು. ಏರ್ ಇರೋ ಕಡೆ ನಾವು ಅಟ್ಮಾಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವೆಲ್ಲದು ಸೇರಿಕೊಂಡ್ರೆ ನಮಗೆ ಬಯೋಸ್ಫಿಯರ್ ಆಗಿರುತ್ತೆ. ಬಯೋಸ್ಫಿಯರ್ ಅಂತಂದರೆ ಅಟ್ಮಾಸ್ಫಿಯರು, ಲಿಥೋಸ್ಫಿಯರು, ಹೈಡ್ರೋಸ್ಫಿಯರು ಎಲ್ಲದೂ ಸೇರಿದ್ರೆ ನಾವು ಬಯೋಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಏನು ಬಯೋಸ್ಫಿಯರ್ದು ಅಂತಂದರೆ, ಬಯೋಸ್ಫಿಯರು ಎಕ್ಸ್ಟ್ರೀಮ್ಸಲ್ಲಿ ಇರಲ್ಲ. ಏನಿದು ಎಕ್ಸ್ಟ್ರೀಮ್ಸಲ್ಲಿ ಇರಲ್ಲ ಅಂತಂದರೆ ಎಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಕನ್ಫ್ಯೂಷನ್ ಆಗ್ತಾಯಿದ್ರೆ, ಪೋಲ್ಸ್ ಕಡೆ ನಮಗೆ ಬಯೋಸ್ಫಿಯರು ಇರಲ್ಲ. ಅದಾದಮೇಲೆ ಹೈಯೆಸ್ಟ್ ಮೌಂಟೇನ್ಸ್ ನಾವು ನೋಡಿಕೊಂಡ್ರೆ ಅದರಲ್ಲಿ ಬಯೋಸ್ಫಿಯರ್ ಇರಲ್ಲ. ಓಷನಲ್ಲಿ ಟ್ರೆಂಚಸ್ ಬರುತ್ತೆ. ಈ ಎಕ್ಸಾಂಪಲ್ ಹೆಂಗೆ ಲ್ಯಾಂಡ್ ಮೇಲೆ ನಮಗೆ ಹಿಮಾಲಯಸ್ ಇಷ್ಟು ಮೇಲೆ ಹೈಟಲ್ಲಿ ಇದೆಯಲ್ಲ, ಅದೇ ಥರ ಓಷನ್ ಒಳಗಡೆ ನೀರು ಒಳಗಡೆ ಈ ಥರ ಡೆಪ್ತಲ್ಲಿ ಇರುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ, ಟ್ರೆಂಚಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಆ ಥರ ಟ್ರೆಂಚಸಲ್ಲೂ ಕೂಡ ನಮಗೆ ಬಯೋಸ್ಫಿಯರು ಇರಲ್ಲ. ಸೊ ಬಯೋಸ್ಫಿಯರ್ ಬಂದ್ಬಿಟ್ಟು ಡಿಪೆಂಡ್ ಆಗಿರುತ್ತೆ ಎಲ್ಲೆಲ್ಲಿ ಇರಬೇಕು ಎಲ್ಲೆಲ್ಲಿ ಇರಬಾರ್ದು ಅಂತ. ಎಕ್ಸ್ಟ್ರೀಮ್ ಇದ್ದರೆ ಅದರಲ್ಲಿ ಬಯೋಸ್ಫಿಯರು ಇರಲ್ಲ. ಈ ಎಕ್ಸಾಂಪಲ್ ನಾವು ತುಂಬ ಜಾಸ್ತಿ ಡೈವರ್ಸಿಟಿ ಅಥವಾ ತುಂಬ ಜಾಸ್ತಿ ಲೈಫ್ ಎಲ್ಲಿರುತ್ತೆ, ನಮಗೆ ಅರ್ತಿಂದು ಎಕ್ಸಾಕ್ಟ್ ಮಿಡಲಲ್ಲಿ ತುಂಬ ಜಾಸ್ತಿ ಲೈಫ್ ಇರುತ್ತೆ. ಯಾಕೆ ಅಂತಂದರೆ ಅಲ್ಲಿ ಟೆಂಪ್ರೇಚರು ಕೂಡ ಜಾಸ್ತಿ ಇದೆ, ರೇನ್ಫಾಲು ಕೂಡ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಟ್ರಾಪಿಕಲ್ ರೈನ್ ಫಾರೆಸ್ಟು ಅದರಲ್ಲಿ ಹೆವಿ ನಮಗೆ ಡೈವರ್ಸಿಟಿ ಇರುತ್ತೆ. ಬಟ್ ಅದೇ ಪೋಲ್ಸ್ ಕಡೆ ನೋಡ್ಕೋಬೇಕು ಅಂತಂದರೆ ಕಂಪ್ಲೀಟ್ ಎಕ್ಸ್ಟ್ರೀಮಿಗೆ ಹೋದರೆ ನಮಗಲ್ಲಿ ಬಯೋಸ್ಫಿಯರೇ ಇರಲ್ಲ. ಬಯೋಸ್ಫಿಯರ್ ಅಂತಂದರೆ ಇಲ್ಲಿ ಮೀನಿಂಗ್ ಬಂದ್ಬಿಟ್ಟು ಲೈಫಲ್ಲಿ ಇರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು.